रामानुजमुनिकरुणालब्धवेदान्तयुग्मं श्रीमच्छ्रीवासयोगीश्वरगुरुपदयोरर्पितस्वात्मभारम् श्रीमच्छ्रीरङ्गनाथाक्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम्। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। पारावार प्रत्यादिष्टपुरातनप्रहरणग्रामः क्षणं पाणिजैः अव्यात्रीणि जगन्ति अकुण्ठमहिमा वैकुण्ठकण्ठीरवः यत्प्रादुर्भवनादवन्ध्यजठरायादृच्छिकाद्वेधसां या काचित् सहसा महासुरगृहस्थूणा पितामह्यभूत्। त्वयि रक्षति रक्षकैः किमन्यैः त्वयि च रक्षति रक्षकैः किमन्यैः इति निश्चितधीः श्रयामि नित्यं नृहरे वेगवती तटाश्रयं त्वाम्। ಆತ್ಮಬಂಧುಗಳಿಗೆಲ್ಲ ನಮಸ್ಕಾರಗಳು. ಸ್ವಾಮಿ ನಿಗಮಾಂತ ಮಹಾದೇಶಿಕರು ಅನುಗ್ರಹಿಸಿರುವಂತಹ ವರದರಾಜ ಪಂಚಾಶತ್ನಲ್ಲಿ ವರದರಾಜ ಪಂಚಾಶತ್ನ 5ನೇ ಶ್ಲೋಕ. ಮಚ್ಛಕ್ತಿ ಮಾತ್ರ ಗಣನೆ ಕಿಮಿಹಾಸ್ತಿ ಶಕ್ಯಂ ಶಕ್ಯೇನ ವಾ ತವ ಕರೀಶ ಕಿಮಸ್ತಿ ಸಾಧ್ಯಂ ಯದ್ಯಸ್ತಿ ಸಾಧಯತಯಾ ಸಾಧಯ ಮಯಾ ತದಪಿ ತ್ವಯಾ ವಾ ಕಿಂ ವಾ ಭವೇತ್ ಭವತಿ ಕಿಂಚಿದನೀಘಮಾನೇ. ಮಚ್ಛಕ್ತಿ ಮಾತ್ರ ಗಣನೆ ಕಿಮಿಹಾಸ್ತಿ ಶಕ್ಯಂ ಶಕ್ಯೇನ ವಾ ತವ ಕರೀಶ ಕಿಮಸ್ತಿ ಸಾಧ್ಯಂ ಯದ್ಯಸ್ತಿ ಸಾಧಯ ಮಯಾ ತದಪಿ ತ್ವಯಾ ವಾ ಕಿಂ ವಾ ಭವೇತ್ ಭವತಿ ಕಿಂಚಿದನೀಘಮಾನೇ. ಕರೀಶ ಎಂಬುದಾಗಿ ಭಗವಂತನನ್ನು ಸಂಬೋಧನೆ ಮಾಡ್ತಾರೆ. ಕರಿಗಿರಿ ಎಂಬುದಾಗಿ ವರದರಾಜ ನಿತ್ಯವಾಸ ಮಾಡ್ತಾ ಇರುವಂತಹ ಕಾಂಚೀಪುರಕ್ಕೆ ಹೆಸರು. ಆ ಹಸ್ತಿಗಿರಿಗೆ ಒಡೆಯನಾಗಿರುವಂತಹ ಸ್ವಾಮಿ ಆದ್ದರಿಂದ ಅವನನ್ನು ಕರೀಶ ಎಂಬುದಾಗಿ ಸಂಬೋಧನೆ ಮಾಡ್ತಾರೆ. ಕರಿಗಿರಿಗೆ ನಾಥನೇ, ಹಸ್ತಿಗಿರಿಯಲ್ಲಿ ನಿತ್ಯವಾಸ ಮಾಡುವವನೇ, 24 ಮೆಟ್ಟಿಲುಗಳು ಹತ್ತಿದ ಮೇಲೆ ಅಲ್ಲಿ ವರದರಾಜನ ದಿವ್ಯವಾದಂತಹ ಸನ್ನಿಧಿ. ಆ ಜಾಗಕ್ಕೆ ಹಸ್ತಿಗಿರಿ ಎಂಬುದಾಗಿ ಹೆಸರು. ಆ ಜಾಗ ಎಲ್ಲ ವಿಧವಾದ ಪಾಪಗಳನ್ನು ಹೋಗಲಾಡಿಸುವಂತಹ ಜಾಗ. ವೇದಾಂತೇಶಕರು ಹೇಳ್ತಾರೆ, ಕಣ್ಣனை ಕರಿಗಿರಿ ಮೇಲ್ ಕಂಡೇನ್ ಎನ್ ಕಡುವಿನಗಳ ಅನಿತ್ವಂ ನಾನು ಕಂಡಿಲೇನೆ ಅಂತ. ಆ ಸ್ವಾಮಿಯನ್ನು ನಾನು ಆ ಕರಿಗಿರಿಯಲ್ಲಿ ಹಸ್ತಿಗಿರಿಯಲ್ಲಿ ಕಂಡೆ. ಆನಂತರ ನನ್ನ ದೋಷಗಳು, ನಾನು ಮಾಡಿದ ಪಾಪಗಳು ಯಾವುದನ್ನೂ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಆ ಜಾಗವೇ ಅಷ್ಟೊಂದು ಹಿರಿಮೆ ಪಡೆದದ್ದು. ಆ ದಿವ್ಯದ ಕ್ಷೇತ್ರವನ್ನು, ಭಗವಂತನ ದಿವ್ಯ ಸಾನ್ನಿಧ್ಯ ಇರುವಂತಹ ಕ್ಷೇತ್ರವನ್ನು ನಾವು ಹೊಂದಿದ್ದೇ ಆದರೆ ಆ ಕ್ಷಣದಲ್ಲಿಯೇ ಭಗವದನುಭವಕ್ಕೆ ವಿರೋಧವಾಗಿರುವಂತಹ ಸಕಲ ಪಾಪಗಳು ತೊಲಗತ್ವೆ ಎಂಬುದಾಗಿ ತೀರ್ಮಾನ ಇದೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಆ 24 ಮೆಟ್ಟಿಲುಗಳು ಹತ್ತಿದ ಮೇಲೆ ಆ ಜಾಗಕ್ಕೆ ಹಸ್ತಿಗಿರಿ ಎಂಬುದಾಗಿ ಹೆಸರು. ದೊಡ್ಡದಾದ ಬೆಟ್ಟ ಏನಲ್ಲ, ಆದರೂ ಅದಕ್ಕೆ ಹಸ್ತಿಗಿರಿ ಎಂಬುದಾಗಿ ಕರೀತಾರೆ. ಹಸ್ತಿಗಿರಿಗೆ ಅಧಿಪತಿಯಾದಂತಹ ವರದರಾಜನನ್ನು ಸಂಬೋಧನೆ ಮಾಡ್ತಾರೆ. ಹಸ್ತೀಶ ಹೇ ಕರೀಶ ಎಂಬುದಾಗಿ ಕರೀತಾರೆ. ಕರೀಶ ಮಚ್ಛಕ್ತಿ ಮಾತ್ರ ಗಣನೆ ಇಹ ಸತ್ಯಂ ಇಹ ಶಕ್ಯಂ ಕಿಂ ಅಸ್ತಿ ಎಂಬುದಾಗಿ ಕೇಳ್ತಾರೆ ವೇದಾಂತೇಶಕರು. ಮಚ್ಛಕ್ತಿ ಮಾತ್ರ ಗಣನೆ, ನನ್ನ ಶಕ್ತಿಯನ್ನು ಮಾತ್ರ ಎಣಿಸೋದರಿಂದ, ಇಹ ಅಂದರೆ ಇಲ್ಲಿ, ಶಕ್ಯಂ ಶಕ್ಯವಾದದು ಕಿಮಸ್ತಿ ಯಾವುದಾನೇ ಇದೆ. ನನ್ನ ಪ್ರಯತ್ನದಿಂದ ನನಗಿರುವಂತಹ ಬುದ್ಧಿ, ನನಗಿರುವಂತಹ ಪರಿಮಿತವಾದಂತಹ ಎಲ್ಲ ಉಪಕರಣಗಳಿಂದ ನಿನ್ನನ್ನು ಸ್ತೋತ್ರ ಮಾಡೋದು ಅನ್ನೋದಾದರೆ ಅದು ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ, ಸನಕ ಸನಂದರ ಮೊದಲಾದಂತಹ ಜ್ಞಾನಾಧಿಕಾರಿಗಳಿಗೂ ಕೂಡ ನಿನ್ನ ಹಿರಿಮೆ ಯಥಾರ್ಥವಾಗಿ ತಿಳಿಯೋಲ್ಲ. ಬ್ರಹ್ಮರುದ್ರಾದಿಗಳು ಕೂಡ
ಸರ್ವೇಶ್ವರನ ಹಿರಿಮೆಯನ್ನ ಯಥಾರ್ಥವಾಗಿ ಕಂಡುಕೊಂಡವರಲ್ಲ. ಚತುರ್ಮುಖ ಬ್ರಹ್ಮನೇ ತನ್ನ ಸ್ವಂತ ಪ್ರಯತ್ನದಿಂದ ಭಗವಂತನನ್ನ ಕಾಣ್ತೇನೆ ಅಂತ ತಪಸ್ಸೆಲ್ಲ ಮಾಡಿದ. ಅವನು ಭಗವಂತನಿಂದಲೇ, ಭಗವಂತನ ನಾಭಿಕಮಲದಿಂದಲೇ ಬಂದವನು. ಮೊದಲ ಸೃಷ್ಟಿ. ಅವನಿಗೆ ವೇದಗಳನ್ನೆಲ್ಲ ಹೇಳಿಕೊಟ್ಟು ಆ ವೇದಗಳ ಆಧಾರದ ಮೂಲಕ ಲೋಕವನ್ನೆಲ್ಲ ಸೃಷ್ಟಿ ಮಾಡು ಎಂಬುದಾಗಿ ನಿಯಮನವನ್ನು ಭಗವಂತ ಮಾಡಿದ. மாயோனிகள நடகத்த வானோர் பலரும் முனிவரும் நீ யோனிகளை படை என்று நிறை ನಾನ್ಮುಖனை ಪಡೆತ್ತವನ್ ಎಂಬುದಾಗಿ ನಮ್ಮಾಳ್ವರು ಹೇಳ್ತಾರೆ. ಆ ರೀತಿ ಎಲ್ಲವನ್ನೂ ಸೃಷ್ಟಿ ಮಾಡೋದಕ್ಕೆ ಅವನಿಗೆ ಬೇಕಾದ ಸಲಕರಣೆಗಳನ್ನು ಕೊಟ್ಟು ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟವನು ಭಗವಂತ. ಈ ರೀತಿಯಲ್ಲಿ ಪಡೆದುಕೊಂಡವರುಗಳಲ್ಲಿ ಇವನು ಅಗ್ರಗಣ್ಯ. ಇವನೇ ಮೊದಲು, ಎಲ್ಲರಿಗೂ ಮೊದಲು ಈ ಬ್ರಹ್ಮದೇವ. ಆ ಬ್ರಹ್ಮದೇವ ತನ್ನ ಪ್ರಯತ್ನದಿಂದ ಭಗವಂತನನ್ನ ಕಾಣೋಣ ಎಂಬುದಾಗಿ ಅಲ್ಲಿ ಹಸ್ತಿಗಿರಿಯಲ್ಲಿ ತಪಸ್ಸು ಮಾಡಿದ. ಕಾರಣ ಪಣ್ಣಿಯನಲ್ ವ್ರತಮೆல்லாம் ಫಲಿಕ್ಕುಂ ಎಂದು ಭಾರತத்தில் ಪಂಗಯತ್ತೋನ್ ಪಡಿಂದಿಟ್ಟಾನ್ ಅಂದರು ವೇದಾಂತೇಶರು. ಮಾಡಿದ ವ್ರತಗಳೆಲ್ಲವೂ ಸಫಲವಾಗುವುದು ಸತ್ಯವ್ರತ ಕ್ಷೇತ್ರವಾಗಿರುವಂತಹ ಈ ಹಸ್ತಿಗಿರಿಯಲ್ಲಿ. ಆ ದಿವ್ಯ ಕ್ಷೇತ್ರ ಕಾಂಚೀಪುರದಲ್ಲಿ ಯಾವ ಒಂದು ತಪಸ್ಸನ್ನ ವ್ರತವನ್ನ ಮಾಡಿದ್ರೂ ಕೂಡ ಅದು ಫಲಕಾರಿಯಾಗತ್ತೆ. ಅದಕ್ಕಾಗಿಯೇ ಅವನಿಗೆ ಒಂದು ಅಶರೀರವಾಣಿ ಹೇಳಿತು, ಸತ್ಯವ್ರತಂ ಶಲ್ವಾಯ್ ಎன்ற ಓರ್ ಉರಯಿನ್ ಶಾರ್ವಾಲ್ ಅಂತ ವೇದಾಂತೇಶರು ಹೇಳ್ತಾರೆ. ಬ್ರಹ್ಮದೇವನಿಗೆ ತಪಸ್ಸು ಮಾಡೋದಕ್ಕೆ, ಯಾಗ ತಪಸ್ಸೆಲ್ಲ ಮಾಡೋದಕ್ಕೆ ಈ ಜಾಗಕ್ಕೆ ಹೋಗು ಎಂಬುದಾಗಿ ಅಶರೀರಿ ಹೇಳ್ತು. ಆ ಜಾಗ ಯಾವುದು ಅಂದ್ರೆ ಸತ್ಯವ್ರತಂ ಶಲ್ವಾಯ್ ಅಂತ. ಸತ್ಯವ್ರತ ಕ್ಷೇತ್ರ ಎಂಬುದಾಗಿಯೇ ಆ ದಿವ್ಯ ಕ್ಷೇತ್ರಕ್ಕೆ ಹೆಸರು. ಸತ್ಯವ್ರತ ಕ್ಷೇತ್ರ, ಅಲ್ಲಿ ಪುಣ್ಯಕೋಟಿ ವಿಮಾನ ಪೆರುಂದೇವಿ ನಾಯಿಕ ಸಮೇತನಾಗಿ ಶ್ರೀ ದೇವಾಧಿರಾಜ ನಿತ್ಯವಾಸ ಮಾಡ್ತಾ ಇರುವಂತಹ ಜಾಗ. ಆ ಜಾಗಕ್ಕೆ ನೀ ಹೋಗಿ ತಪಸ್ಸು ಮಾಡು, ನಿನ್ನ ವ್ರತವೆಲ್ಲವೂ ಫಲಕಾರಿಯಾಗತ್ತೆ ಅಂತ ಶರೀರಿ ಹೇಳ್ತು. ಅದನ್ನ ಇಟ್ಕೊಂಡು ಭಗವಂತ ಬ್ರಹ್ಮದೇವ ತಪಸ್ಸು ಮಾಡೋದಕ್ಕೆ ಈ ಕ್ಷೇತ್ರವನ್ನೇ ಆರಿಸಿಕೊಂಡ. ಅಂತಹ ಬ್ರಹ್ಮದೇವ ಮೊದಲಾದವರುಗಳು ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ತನಗಿರುವಂತಹ ಯೋಗ್ಯತೆಯಿಂದ ಭಗವಂತನನ್ನ ಕಾಣೋದು ಅಂತಂದ್ರೆ ಅದು ಅಸಾಧ್ಯವಾದಂತಹ ಕಾರ್ಯ. ತನ್ ಬಲಮೇ ಕೊಂಡು ಕಾಣಕ್ಕರುದಿಯ ತಾಮರೆಯೋನ್ ಅಂಬುಲಿ ವೇಂಡಿಯ ಬಾಲನೈ ಪೋಲ ಅಳುದನನೆ ಎಂಬುದಾಗಿ ಹೇಳ್ತಾರೆ ವೇದಾಂತೇಶರು. ಚಂದ್ರ ಬೇಕು ಅಂತ ಒಂದು ಮಗು ಆಸೆ ಪಟ್ಟು ಎಷ್ಟು ಎತ್ತರ ಹೋಗೋಕೆ ಸಾಧ್ಯವೋ ಅಷ್ಟು ಎತ್ತರ ಹೋಗಿ ಕೈಯಿಂದ ಎಟ್ಕೋಕ್ ನೋಡ್ತು. ಚಂದ್ರ ಸಿಕ್ಕಲಿಲ್ಲ. ಚಂದ್ರ ಕೈಗೆ ಸಿಕ್ಕಲಿಲ್ವಾ ಅಂತ ಮಗು ಅಳು ಬಂತಂತೆ, ಅತ್ತನಂತೆ. ಆ ಮಗು ಹೇಗೆ ಅತ್ತನೋ ಆ ರೀತಿ ಬ್ರಹ್ಮದೇವ ಅತ್ತ ಎಂಬುದಾಗಿ ಹೇಳ್ತಾರೆ ವೇದಾಂತೇಶರು. ಬ್ರಹ್ಮದೇವನನ್ನ ಸಾಧಾರಣ ಮಗುವಿಗೆ ಹೋಲಿಸ್ತಾರೆ ವೇದಾಂತೇಶಿಕರು. ಕಾರಣ ಏನು ಅಂತಂದ್ರೆ, ಅವನು ಆಸೆ ಪಟ್ಟದ್ದು ಭಗವಂತನನ್ನ ಕಣ್ಣುರವೇ ಕಂಡಿಡವೇಣಂ ಎಂದ್ರು. ಕಣ್ಣನೈ ಕಣ್ಣುರವೇ ಕಾಣವೇಣಂ, ಕಣ್ಣಿಂದಲೇ ಕೃಷ್ಣನನ್ನ ಕಾಣಬೇಕು ಅನ್ನೋ ಉದ್ದೇಶದೊಂದಿಗೆ ಹೋದ. ಅವನಿಗೆ ಎಷ್ಟೆಷ್ಟೇ ಯೋಗ್ಯತೆ ಇದ್ರೂ ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ಹೋಗ್ತೇನೆ ಅಂತಂದ್ರೆ ಸಿಗುವವನಲ್ಲ ಭಗವಂತ. ಅವನಾಗಿ ಸಂಕಲ್ಪ ಮಾಡಿದ್ದೆ ಆದರೆ ಮಾತ್ರವೇ ಸಿಗುತ್ತೇ ವಿನಃ ನಮ್ಮ ಪ್ರಯತ್ನಕ್ಕೆ ಸಿಗುವಂಥವನಲ್ಲ ಅವನು. ಉಪನಿಷತ್ತುಗಳು ಹೇಳಿತು, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾ ಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್ ಎಂಬುದಾಗಿ. ಯಾರೊಬ್ಬರು ಎಷ್ಟೇ ಮೇಧಾಶಕ್ತಿ ಇದ್ದು, ಎಷ್ಟೇ ಹೆಚ್ಚು ಅಭ್ಯಾಸವನ್ನ ಮಾಡಿ, ಅನೇಕರಲ್ಲಿ ಕಾಲಕ್ಷೇಪಗಳನ್ನೆಲ್ಲ ಮಾಡಿ, ಅನೇಕ ವಿಷಯಗಳನ್ನ ಅನೇಕ ಆವರ್ತಿ ಗ್ರಹಿಸಿ ಎಲ್ಲ ಮಾಡಿ ಪೂರ್ಣವಾಗಿ ಎಲ್ಲವನ್ನು ಚೆನ್ನಾಗಿಯೇ ತನ್ನಲ್ಲಿಯೇ ಉಳಿಸಿಕೊಂಡಿರುವವರಾದರೂ ಕೂಡ, ಅಷ್ಟೆಲ್ಲ ಶ್ರಮಪಟ್ಟು ಎಲ್ಲವನ್ನೂ ಗ್ರಹಿಸಿಕೊಂಡಿರುವವರೇ ಆದರೂ ಕೂಡ ಅವರುಗಳು ಈ ಒಂದು ಕಾರಣದಿಂದಲೇ, ಮೇಧಾಶಕ್ತಿ ಇದೆ ಅನ್ನುವ ಕಾರಣದಿಂದಲೇ, ಅನೇಕ ಆವರ್ತಿ ಕೇಳಿದ್ದೀನಿ, ಅನೇಕರಲ್ಲಿ ಕೇಳಿದ್ದೇನೆ ಅನ್ನುವಂತಹ ಕಾರಣದಿಂದಲೇ ಭಗವಂತನನ್ನ ಅರಿಯೋದಕ್ಕೆ ಸಾಧ್ಯವಿಲ್ಲ. ನಾಯಂ ಆತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಅಂತಂದ್ರು. ಯಾವುದಕ್ಕೂ ಸಿಗುವವನಲ್ಲ. ಶೇಯನಣಿಯನ್ ಯವರ್
ಸಿಂಧೈಕ್ಕುಂ ಗೋಚರಮಲ್ಲನ್ ಅಂದ್ರು ನಮ್ಮಾಳ್ವಾರ್. ಅವನು ಅತ್ಯಂತ ಸಮೀಪದಲ್ಲಿಯೂ ಇದ್ದಾನೆ, ಅತ್ಯಂತ ದೂರದಲ್ಲಿದ್ದಾನೆ. ಪರಮಪದದಲ್ಲಿ ನಿತ್ಯವಾಸ ಮಾಡ್ತಾ ಇರುವಂಥವನು ಆ ಸ್ವಾಮಿ. ಆ ಪರಮಪದವೋ ನಮಗೆ ಅತ್ಯಂತ ದೂರದಲ್ಲಿರುವಂಥದ್ದು. ಅಷ್ಟೊಂದು ಹಿರಿಮೆ ಪಡೆದಂತಹ ಸ್ವಾಮಿ ನಮ್ಮಲ್ಲಿರುವಂತಹ ಕರುಣೆಯ ಕಾರಣ ನಮ್ಮ ಹೃದಯದಲ್ಲಿಯೇ ಒಂದು ವಾಸ ಮಾಡ್ತಾನೆ. ಇನನಿಲನ್ ಎನನುಯಿರ್ ಅಂತಂದ್ರು ನಮ್ಮಾಳ್ವಾರ್. ಸಮ ಇಲ್ಲದವನವನು, ನಿಸ್ಸಮಾಭ್ಯಧಿಕ. ಆದರೆ ಅವನು ನನಗೆ ಉಸಿರಾಗಿದ್ದಾನೆ, ನನ್ನ ಆತ್ಮದೊಳಗೆ ಅಂತರಾತ್ಮನಾಗಿ ವಾಸ ಮಾಡ್ತಾ ಇದ್ದಾನೆ ಅಂತಂದ್ರು. ಒರ್ವನ್ ಅಡಿಯೇನ್ ಉಳ್ಳಾನ್ ಎಂಬುದಾಗಿ ಹೇಳಿದ್ರು. ಪರಮ ಸೌಲಭ್ಯವುಳ್ಳವನು ಆ ಸ್ವಾಮಿ. ಅತ್ಯಂತ ಸಮೀಪದಲ್ಲಿ ಹೃದಯಕ್ಕೆ ಅಂಟಿದಂತೆಯೇ, ಹೃದಯದಲ್ಲಿಯೇ ಅಷ್ಟದಳ ಪದ್ಮದ ಮಧ್ಯದಲ್ಲಿಯೇ ಇರುವವನವನು. சுவாமி டிஸ்கனெக்ட் ஆயிட்டார் போல் இருக்குல்ல அடியன். ஆமா, ஐ திங்க் எங்க ஒரு டிராப் அவுட் ஆயிட்டு நினைக்கிறேன். மறுபடியும் ட்ரை பண்றேன். I'll call him. Yeah. ஓகே. பார்க்கறத வெயிட் பண்ணணும்னு பிரார்த்திச்சுக்கிறேன் அடியன். சுவாமி ஜாயின் பண்ணுவார். ಹಲೋ, வீடியோ இங்க வீடியோ ஆன் வீடியோ ஆன் பண்ண.
விதி சிவாதிபி அப்படி விಧಿ ಶಿವಾದಿಭಿ ಅಪಿ அப்படின்னு ಗದ್ಯದಲ್ಲಿ ಹೇಳುವಾಗ ಬ್ರಹ್ಮ ರುದ್ರ ಮೊದಲಾದವರಿಗಳಿಗೂ ಕೂಡ ಯದೈಶ್ವರ್ಯಂ ಯತ್ ಪರಿಮಾಣಂ ಈ ರೀತಿಯಾದದ್ದು ಈದೃಶ ಸ್ವಭಾವಂ ಅನ್ನೋದನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಗದ್ಯದಲ್ಲೂ ಭಗವದ್ ರಾಮಾನುಜರು ಹೇಳ್ತಾರೆ. ನಮ್ಮ ಪ್ರಯತ್ನದಿಂದ ಸಿಗುವವನಲ್ಲ, ಅವನಾಗಿ ಸಂಕಲ್ಪ ಮಾಡಿದ್ದೆ ಆದರೆ ಆಗ ಅವನ ವೈಭವಗಳನ್ನ ಇರುವಂತೆ ಕಾಣಬಹುದು ಅಂತಂದ್ರು. ಯಮೇ ವೈಷವೃಣುತೆ ತೇನ ಲಭ್ಯ ಎಂಬುದೇ. ಒಂದು ವೇಳೆ ಭಗವಂತ ಸಂಕಲ್ಪ ಮಾಡಿದ್ದ ಅಂತಂದ್ರೆ ಇವರಿಗೆ ನನ್ನ ಬಗ್ಗೆ ತಿಳಿಯಲಿ ಎಂಬುದಾಗಿ ಅವನ ಸಂಕಲ್ಪ ಮಾಡಿದ್ದೆ ಆದರೆ ಆಗ ಭಗವಂತ ಯಾವುದಕ್ಕೂ ಎಟಕದೇ ಇರುವವನು, ಯಾರಿಂದಲೂ ಕೂಡ ಅಳತೆ ಮಾಡಿ ಪರಿಚ್ಛೇದನ ಮಾಡೋದಕ್ಕೆ ಒಳಗಾಗದವನು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ ಅಂತಂದ್ರೆ ಅವನನ್ನ ನಾನು ಅರಿಯಲಿಲ್ಲ ಎಂಬುದಾಗಿ ಅರಿತುಕೊಳ್ಳೋದು. ಅದು ಅರಿಯಲು ಸಾಧ್ಯವಿಲ್ಲದೆ ಇರುವಂಥದ್ದು, ನನ್ನ ಪ್ರಯತ್ನದಿಂದ ಅರಿಯೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೆ ಆದರೆ ನಾವು ಭಗವಂತನನ್ನ ಯಥಾರ್ಥವಾಗಿ ಅರಿದುಕೊಂಡಿದ್ದೇವೆ ಅಂತ ಅರ್ಥ. நம்மாழ்வார் ಹೇಳ್ತಾರೆ, ಆಂವಣ್ಣಂ ಇನ್ನದೊನ್ನೆನ್ನು ಅರಿವದರಿಯ ಅರಿಯೈ ಆಂವಣ್ಣತ್ತಾಲ್ ಗುರುಹೂರ್ಚಡಗೋಪನ್ನ ಅರಿಂದುರೈತಾನ್. ಅವನ ಸ್ವರೂಪ ಸ್ವಭಾವಗಳು ಇಂಥದ್ದು ಎಂಬುದಾಗಿ ಅರಿವದು ಅರಿಯೈ. ಆ ಸ್ವಭಾವವನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದಂತಹ ಹರಿ ಅಂತಂದು. ಆ ಹರಿಯ ಸ್ವಭಾವವೇ ಅಂಥದ್ದು. ಎವರ್ಕುಂ ಚಿಂತೈಕ್ಕುಂ ಗೋಚರಮಲ್ಲನ್, ಯಾರ ಚಿಂತನಕ್ಕೂ ಗೋಚರವಾಗದೇ ಇರುವಂಥವನು ಅಂತಹ ಸ್ವಾಮಿ. ಅವನನ್ನ ನನ್ನ ಶಕ್ತಿಯ ಮೂಲಕವೇ ತಿಳಿದುಕೊಂಡ್ಬಿಡ್ತೇನೆ ಅಂತ ಆರಂಭ ಮಾಡಿ ನನ್ನ ಶಕ್ತಿಗಳನ್ನು ಮಾತ್ರವೇ ಎಣಿಸಿಕೊಂಡು ಏನೇನು ನನಗೆ ಸಾಮರ್ಥ್ಯ ಇದೆಯೋ ಅದನ್ನ ಮಾತ್ರವೇ ಇಟ್ಕೊಂಡು ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಇಲ್ಲಿಯೇ ಅದರಿಂದ ಶಕ್ಯವಾಗುವಂಥದ್ದು ಯಾವುದು ತಾನೇ ಇದೆ ಅಂತ ಕೇಳ್ತಾರೆ ವೇದಾಂತೇಶ. ಮಚ್ಛಕ್ತಿ ಮಾತ್ರಗಳನ್ನೇ ಕಿಮಿಹ ಅಸ್ತಿ ಶಕ್ಯಂ ಅಂತಂದು. ಒಂದು ವೇಳೆ ಶಕ್ಯವಾದರೂ ಕೂಡ ಹಾಗೆಯೇ ಶಕ್ಯವಾದರೂ ನಿನಗೆ ಬಾಧ್ಯಂ, ನಿನಗೆ ಸಾಧ್ಯಂ, ಸಾಧಿಸಲ್ಪಡಬೇಕಾದದ್ದು ಕಿಮಸ್ತಿ, ಯಾವುದು ತಾನೇ ಇದೆ. ಒಂದು ವೇಳೆ ನನಗದು ಸಾಧ್ಯವಾಗೋ ಹಾಗಿದ್ರೂ ಕೂಡ ನಿನಗೆ ಸಾಧಿಸಲ್ಪಡುವಂಥದ್ದು ಯಾವುದಾದ್ರೂ ಬಾಕಿ ಇದೆಯೇ? ಎಲ್ಲವನ್ನೂ ಪೂರ್ಣವಾಗಿ ನೀನು ಪಡೆದವನು. ನಿನ್ನನ್ನ ಸ್ತೋತ್ರ ಮಾಡೋದಕ್ಕೆ, ಯಥಾರ್ಥವಾಗಿ ಸ್ತೋತ್ರ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯಕ್ಕೇನಾದ್ರೂ ಅಡಗೋದಾದ್ರೂ ಕೂಡ ನಿನಗೆ ಇದರಿಂದ ಹಿರಿಮೆ ಬರಬೇಕಾಗಿಲ್ಲ, ಇದರಿಂದಲೇ ನಿನಗೆ ಹಿರಿಮೆ ಅನ್ನೋದು ಬರಬೇಕಾದಿಲ್ಲ. ನಿನಗೆ ಸಾಧಿಸಲ್ಪಡಬೇಕಾದದ್ದು ಕಿಮಸ್ತಿ, ಯಾವುದು ತಾನೇ ಇದೆ ಅಂತ ಕೇಳ್ತಾರೆ. ನಿನ್ನ ಸಂಕಲ್ಪದಿಂದ ಒಂದು ವೇಳೆ ನಾನು ಇದನ್ನ ನಡೆಸಿಕೊಂಡೆ, ಈ ಸ್ತೋತ್ರವನ್ನ ನಿನ್ನ ಅನುಗ್ರಹದಿಂದ ನಿನ್ನ ಸಂಕಲ್ಪದಿಂದ ಹಾಡಿದ್ದೆ ಆದರೂ ಕೂಡ ನಿನಗೆ ಇದರಿಂದ ಸಾಧಿಸಬೇಕಾದದ್ದು ಏನಿರುತ್ತೆ ಅಂತ ಕೇಳಿದ್ರು. ಏಕೆಂದ್ರೆ ಆ ಭಗವಂತನ ವೈಭವಗಳನ್ನ ಯಥಾರ್ಥವಾಗಿ ಅರಿತಿರುವಂತಹ ಮಹಾಜ್ಞಾನಿಗಳು ಅವರುಗಳು ಎಲ್ಲವನ್ನೂ ಮಾಡಿ ಎಲ್ಲವನ್ನೂ ತಿಳಿದು ನಾನು ಅವನನ್ನ ಏನೂ ತಿಳ್ಕೊಳ್ಳಿಲ್ಲ, ನಿನ್ನ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಾನು ಏನನ್ನ ತಾನೇ ನಿನ್ನ ಬಗ್ಗೆ ಹೇಳಬಲ್ಲೆ ಅಂತ ಹೇಳಿದ್ರು. ಸೊಲ್ಲುವುದು ಸೊಲ್ಲೀರೇ ಅಂತ ತಂದ್ರು நம்மாழ்வார். ಭಗವಂತನಿಂದಲೇ ಮಯರ್ವರ ಮದಿನಲಮ್ಮರುಳ ಪೆற்றವರ್. ಅಜ್ಞಾನವೆಲ್ಲ ಹೋಗಿ ಅವನ ವಿಷಯವಾದ ಜ್ಞಾನವನ್ನ ಪಡೆದವರು நம்மாழ்வார். ಅವರು ಹೇಳ್ತಾರೆ, ಸೊಲ್ಲುವುದು ಏನು ತಾನೇ ಹೇಳೋದು, ನಾನೇನೋ ಪ್ರಯತ್ನ ಮಾಡಿದೆ, ನನಗೆ ಸಾಧ್ಯವಾಗಲಿಲ್ಲ. ಒಂದು ವೇಳೆ ನಿಮಗೆ ಸಾಧ್ಯವಾದರೆ ನೀವುಗಳು ಪ್ರಯತ್ನ ಮಾಡಿ ಎಂಬುದಾಗಿ ಮಿಕ್ಕವರುಗಳನ್ನು ಕುರಿತು ಸೊಲ್ಲೀರೇ ಎಂಬುದಾಗಿ ಹೇಳ್ತಾರೆ ಆಳ್ವಾರ್. ಸೊಲ್ಲುವುದು ಸೊಲ್ಲೀರೇ ಅಂತ. ನನ್ನ ಮಿತವಾದಂತಹ ಶಕ್ತಿ ಸಾಮರ್ಥ್ಯಕ್ಕೆ ಎಟುಕೋ ಅಂಥದ್ದಲ್ಲ ನಿನ್ನ ವೈಭವ.
ಒಂದು ವೇಳೆ ಅದಕ್ಕೆ ಎಟಕಿ ಏನಾದರೂ ಅದು ಹೇಳೋ ಹಂಗಾದರೂ ಕೂಡ ಇದರಿಂದ ನಿನ್ನ ಹಿರಿಮೆ ಮುಂತಾದ್ದು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಏನೋ ಅವಕಾಶಗಳಿರೋಲ್ಲ. ಯಾಕೆ ಅಂತಂದ್ರೆ ನನ್ನ ಜ್ಞಾನವು ಅತ್ಯಲ್ಪವಾದದ್ದು. ನಿನಗೆ ಸಾಧಿಸಲ್ಪಡಬೇಕಾದದ್ದು ಕಿಮಸ್ತಿ, ಯಾವುದು ತಾನೇ ಇದೆ ಅಂತಂದ್ರು. ಯದ್ಯಸ್ತಿ, ಒಂದು ವೇಳೆ ಹಾಗೆ ಯಾವುದಾದ್ರೂ ಇರೋದಾದರೂ ಕೂಡ ತದಪಿ ಅದನ್ನು ಮಯ ನನ್ನಿಂದಾಗಲಿ ತ್ವಯಾವ ನಿನ್ನಿಂದಾಗಲಿ ಸಾಧಯ ಸಾಧಿಸುವವನಾಗು. ಹೇ ಸ್ವಾಮಿ, ಒಂದು ವೇಳೆ ಅದರಿಂದ ಏನಾದರೂ ಈಗ ಇರೋಂತಹ ಮಿತವಾದಂತಹ ನನ್ನ ಜ್ಞಾನಕ್ಕೇನೆ ನಿನ್ನನ್ನು ವಿಷಯ ಮಾಡಿಸಿಕೊಂಡು ನನ್ನ ಮೂಲಕ ಹಾಡಿಸಿಕೊಳ್ಳಬೇಕು ಅಂತ ನೀನು ತೀರ್ಮಾನ ಮಾಡಿದ್ದೆ ಆದರೆ ಆಗ ನನ್ನಿಂದಾಗಲಿ ನಿನ್ನಿಂದಾಗಲಿ ಸಾಧಿಸುವಂತೆ ಆಗಲಿ ಅಂತ ಕೇಳ್ಕೊಳ್ತಾರೆ. ಅಂದರೆ ನೀನೇ ಅದಕ್ಕೆ ಬೇಕಾದ ಉಪಕರಣಗಳನ್ನು ಕೊಟ್ಟು ನಿನ್ನ ಸಂಕಲ್ಪ ಮಾತ್ರದಿಂದಲೇ ನಿನ್ನ ಸ್ತೋತ್ರವನ್ನ ನನ್ನ ಮೂಲಕ ನೀ ನಡೆಸ್ಕೋಬೇಕು. ಭವತಿ, ನೀನು ಕಿಂಚಿತ್ ಸ್ವಲ್ಪವೂ ಅನೀಘಮಾನೆ ಇಚ್ಛಿಸದೆ ಹೋದರೆ ಕಿಂವಾ ಭವೇತ್, ಏನು ತಾನೇ ಸಂಭವಿಸುತ್ತೆ ಅಂತ ಹೇಳ್ತಾರೆ. ನೀನು ಸಂಕಲ್ಪ ಮಾಡದೆ ಹೋದರೆ ಏನು ತಾನೇ ಸಾಧ್ಯ? ಯಾವುದೂ ಸಾಧ್ಯವಿಲ್ಲ. ತೇನ ವಿನ ತೃಣಾಗ್ರಮಪಿ ನ ಚಲತಿ. ಅವನ ಅನುಗ್ರಹ ಇಲ್ಲದೆ, ಅವನು ಸಂಕಲ್ಪ ಮಾಡದೆ ಒಂದು ಹುಲ್ಲುಕಡ್ಡಿಯ ತುದಿಯೂ ಕೂಡ ಆಡೋಲ್ಲ ಅಂತ ಹೇಳಿದೆ. ಎಲ್ಲವೂ ಅವನಿಗೆ ಅಧೀನವಾದದ್ದು, ಎಲ್ಲವೂ ಆ ಭಗವಂತನ ಸಂಕಲ್ಪಕ್ಕೆ ಅಧೀನವಾದದ್ದು. ಈ ಮಾತುಗಳು ಮುಂತದ್ದು ಅವನೇ ಕೊಟ್ಟು ಅವನು ನನ್ನ ಮೂಲಕ ನಡೆಸಿಕೊಳ್ಳಬೇಕು. ಆಗ ತಾನೇ ಅದು ಸಾಧ್ಯ. ಒಂದು ವೇಳೆ ಯದ್ಯಸ್ತಿ ಸಾಧಯಮಯ ತದಪಿ ತ್ವಯಾವ ಕಿಂವಾ ಭವೇತ್ ಭವತಿ ಕಿಂಚಿದನೀಗಮಾನೆ ಎಂಬುದೇ ಹೇಳಿದ್ರು ವೇದಾಂತೇಶ. ನನ್ನ ಶಕ್ತಿ ಸಾಮರ್ಥ್ಯವನ್ನೇ ಇಟ್ಕೊಂಡು ಅದರಿಂದ ಸಾಧಿಸ್ತೀನಿ ಅಂತಂದ್ರೆ ಏನೂ ಸಾಧಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನನ್ನ ಶಕ್ತಿ ಸಾಮರ್ಥ್ಯ ತೀರ ಕೆಳಮಟ್ಟದ್ದು, ತೀರ ಕಮ್ಮಿಯಾಗಿರುವಂಥದ್ದು. ಇದರ ಮೂಲಕ ನಿನ್ನ ಹಿರಿಮೆ ಮುಂತದ್ದು ದೊಡ್ಡದಾಗಿ ಎಲ್ಲ ಗೊತ್ತಾಗುವಂಥದ್ದು ಅಲ್ಲ. ಯಾಕೆಂದ್ರೆ ನನ್ನಲ್ಲಿರುವಂತಹ ಜ್ಞಾನ ಪರಿಮಿತವಾದದ್ರಿಂದ ನಿನ್ನದು ಕಾಲತತ್ವವುಳ್ಳ ಪರ್ಯಂತ ಹಾಡಿದ್ರೂ ಮುಗಿಯದೇ ಇರುವಂತಹ ಕೀರ್ತಿ, ವರಂಬಿಲ್ ಊಳಿ ಏತ್ತಿಲುಂ ವರಂಬಿಲಾದ ಕೀರ್ತಿಯಾಯಿ ಎಂಬುದಾಗಿ ತಿರುಮಶಿ ಆಳ್ವಾರ್ ಅಪ್ಪಣೆ ಕೊಡಿಸ್ತಾರೆ. ಎಲ್ಲ ಇಲ್ಲದಷ್ಟು ಪ್ರಳಯ ಕಾಲ ನಿನ್ನನ್ನು ಸ್ತೋತ್ರ ಮಾಡಿದರೂ ಕೂಡ ನಿನ್ನ ಒಂದು ಹಿರಿಮೆಗೆ ಒಂದು ಕೊನೆ ಅನ್ನೋದಿಲ್ಲ. ಎಲ್ಲ ಹಾಡಿ ಮುಗಿಸಿ ಆಯಿತು ಅಂತ ಹೇಳೋದು ಸಾಧ್ಯವಿಲ್ಲ. ಹೀಗಿರೋವಾಗ ಏನಾಗಬೇಕು ಅಂತಂದ್ರೆ, ನೀನಾಗಿಯೇ ಇಚ್ಛಿಸಿ ನಿನ್ನ ಸಂಕಲ್ಪ ಮಾತ್ರದಿಂದಲೇ ಇದನ್ನ ನಡೆಸ್ಕೋಬೇಕು. ಈ ಒಂದು ಕೈಂಕರ್ಯವನ್ನು, ಈ ಸ್ತೋತ್ರವನ್ನ ನನ್ನ ಮೂಲಕ ಹಾಡಿಸಿಕೊಳ್ಳೋದು ಅಂತಂದ್ರೆ ಅದನ್ನ ನೀನಾಗಿಯೇ ನನ್ನ ಮೂಲಕ ನಡೆಸಿಕೊಳ್ಳೋದಕ್ಕೆ ಸಂಕಲ್ಪ ಮಾಡಬೇಕು. ಎಷ್ಟೋ ಮಹಾತ್ಮರುಗಳೆಲ್ಲ ನಿನ್ನನ್ನು ಕೊಂಡಾಡೋಕಿದ್ರು ಅವರುಗಳನ್ನೆಲ್ಲ ಬಿಟ್ಟು ನನ್ನ ಮೂಲಕ ನೀ ಹಾಡಿಸ್ಕೋಬೇಕು ಎಂಬುದಾಗಿ ಸಂಕಲ್ಪ ಮಾಡಬೇಕು. ಆ ಐಶ್ವರ್ಯವನ್ನು ಕೂಡ ನೀನೇ ದಯಪಾಲಿಸಿ ನಡೆಸ್ಕೊಳ್ಬೇಕು. ನೀನು ಏನನ್ನ ಇಚ್ಛಿಸುತ್ತೀಯ, ಏನನ್ನ ಸಂಕಲ್ಪ ಮಾಡ್ತೀಯೋ ಅದು ತಾನೇ ನಡೆಯುತ್ತೆ. ಅದು ನೀನು ಸತ್ಯ ಸಂಕಲ್ಪನಾದ್ದರಿಂದ ನಿನ್ನ ಸಂಕಲ್ಪ ಯಾವತ್ತೂ ವ್ಯರ್ಥವಾಗಲ್ಲ. ಪರಿಪೂರ್ಣವಾಗಿ ಆ ಸಂಕಲ್ಪ ನನ್ನ ಮೂಲಕ ನೀನು ಹಾಡಿಸ್ಕೊಳ್ಬೇಕು ಅನ್ನೋ ತೀರ್ಮಾನ ಇದ್ದಿದ್ದೇ ಆದರೆ ಅದಕ್ಕೆ ಬೇಕಾದ ವಾಕ್ ಸಂಪತ್ತು ಎಲ್ಲವೂ ನಿನ್ನ ಅನುಗ್ರಹದಿಂದ ಬರುತ್ತೆ. ನೀನಾಗಿಯೇ ಅದನ್ನು ಸ್ವೀಕರಿಸೋದ್ರಿಂದ ಈ ನನ್ನ ಮಾತುಗಳಿಗೂ ಕೂಡ ಒಂದು ಹಿರಿಮೆ ಉಂಟಾಗುತ್ತೆ. ಇದೆಲ್ಲವೂ ಕೂಡ ನೀನಾಗಿ ಸಂಕಲ್ಪಿಸಿ ನಡೆಸಿಕೊಂಡ್ರೆ ಉಂಟು. ಹಾಗೆ ನೀನೇ ಇಚ್ಛಿಸಿ
ಇದನ್ನ ನಡೆಸಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ವೇದಾಂತೇಶರು. ಬರೀ ನನ್ನ ಶಕ್ತಿ ಸಾಮರ್ಥ್ಯವನ್ನೇ ಅವಲಂಬಿಸಿದ್ದೆ ಆದರೆ ನಿನ್ನನ್ನು ಸ್ತೋತ್ರ ಮಾಡುವಂತಹ ಸಾಮರ್ಥ್ಯ ನನಗಿಲ್ಲ. ನಿನಗೆ ಈ ಸ್ತೋತ್ರದಿಂದಲೇ ಅಧಿಕವಾದಂತಹ ಒಂದು ಕೀರ್ತಿ ಮುಂಥದ್ದು ಬರಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನೀನು ಪರಿಪೂರ್ಣ. ಹೀಗೆಲ್ಲ ಇರೋದ್ರಿಂದ ಏನು ಮಾಡಬೇಕು ಅಂತಂದ್ರೆ ನನ್ನಲ್ಲಿ ವಿಶೇಷವಾದ ಕರುಣೆಯನ್ನು ತೋರಿ ನನ್ನ ಮೂಲಕ ಹಾಡಿಸಿಕೊಳ್ಳಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡು. ಹಾಗೆ ಸಂಕಲ್ಪವನ್ನು ಮಾಡಿದ ಮೇಲೆ ಅದಕ್ಕೆ ಬೇಕಾದ ಉಪಕರಣಗಳನ್ನು ನೀನಾಗಿಯೇ ದಯಪಾಲಿಸಬೇಕು. ಬೇರೆ ಯಾರನ್ನೋ ಆರಿಸಿಕೊಳ್ಳದೆ ನನ್ನನ್ನು ಆರಿಸಿಕೊಂಡಿದ್ದೀಯಾ, ನನ್ನ ಮೂಲಕ ಹಾಡಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದೀಯಾ, ನಿನ್ನನ್ನು ಸ್ತೋತ್ರ ಮಾಡೋದಕ್ಕೆ ಅರ್ಹವಾದಂತಹ ಮಾತುಗಳನ್ನೇ ನೀನು ದಯಪಾಲಿಸಬೇಕು. ಇದರಿಂದ ನೀನು ಸಂತೋಷ ಪಡೋದೇ ಉದ್ದೇಶವಾಗಬೇಕು. ಆಗ ತಾನೇ ಈ ಒಂದು ಸ್ತೋತ್ರ ರಚನೆ ಮುಂಥದ್ದು ಸಾಧ್ಯ. ಸ್ವಂತ ಪ್ರಯತ್ನದಿಂದ ನನಗಿದು ಸಾಧ್ಯವಿಲ್ಲದೆ ಇರುವಂಥದ್ದೇ ಆದರೂ ನೀನು ಸಂಕಲ್ಪ ಮಾಡಿದ್ದೇ ಆದರೆ ಆಗ ಅದರಿಂದ ನಿಶ್ಚಯವಾಗಿಯೂ ಇದು ನಡೆಯುತ್ತೆ. ನೀನು ಸಂಕಲ್ಪ ಮಾಡಿದ್ದೆ ಆದರೆ ಯಾವುದು ತಾನೇ ಕೈಗೆ ಸಿಗೋಲ್ಲ ಅಂತ ಕೇಳ್ತಾರೆ. ನೀನು ಇಚ್ಛಿಸಿದ್ದೆ ಆದರೆ, ನೀನು ಒಂದು ವೇಳೆ ಇಚ್ಛಿಸಿ ನನ್ನ ಮೂಲಕ ಹಾಡಿಸಿಕೊಳ್ಳಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ದೆ ಆದರೆ ಆಗ ಏನು ತಾನೇ ಅಸಾಧ್ಯವಾದದ್ದು ಎಂಬುದಾಗಿ ಕೇಳ್ತಾರೆ. ಪರಿಮಿತವಾದಂತಹ ನನ್ನ ಜ್ಞಾನಕ್ಕೆ ಇದು ಆಗುವಂಥದ್ದಲ್ಲ, ಅದೇ ಇಟ್ಕೊಳ್ಳುವಂಥದ್ದಲ್ಲ. ಒಂದು ವೇಳೆ ನೀನು ನನ್ನ ಮೂಲಕ ಹಾಡಿಸಿಕೊಂಡು ಸಂತೋಷ ಪಡುವುದು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಆಗ ನಿನ್ನ ಸಂಕಲ್ಪ ಇದೆಯಲ್ಲ ಅದು ಸತ್ಯ ಸಂಕಲ್ಪ, ಅದು ನಿಶ್ಚಯವಾಗಿಯೂ ನಡೆಯುತ್ತೆ. ಆಗ ಬೇಕಾದ ಎಲ್ಲ ವಿಧವಾದಂತಹ ಸಂಪತ್ತುಗಳು ಕೂಡ ನಿನ್ನ ಅನುಗ್ರಹದಿಂದ ದೊರೆತು ತನ್ಸೊಲ್ಲಾಲ್ ತಾನ್ ತನ್ನೈ ಕೀರ್ತಿತ್ತ ಮಾಯನ್ ಎಂಬುದಾಗಿ ತನ್ನದೇ ಆದ ಮಾತುಗಳಿಂದ ತಾನೇ ತನ್ನನ್ನ ಹಾಡಿಸಿಕೊಂಡು ಸಂತೋಷ ಪಡ್ತಾನೆ. ತನ್ಸೊಲ್ಲಾಲ್ ತಾನ್ ತನ್ನೈ ಕೀರ್ತಿತ್ತ ಮಾಯನ್ ಅಂದ್ರು ನಮ್ಮಾಳ್ವಾರ್. ಈ ಪಾಶುರದಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ನನ್ನದು ಅನ್ನೋದು ಇದೆಯಾ ನೋಡಿ. ಈ ಮಾತುಗಳು ಯಾರದು ಅಂತಂದ್ರೆ ಭಗವಂತನದೇ ಮಾತುಗಳು, ತನ್ನ ಮಾತುಗಳು, ತನ್ನ ಸೊಲ್ಲಾಲ್. ಅದನ್ನ ಹಾಡಿದವನು ಯಾರು ಅಂತಂದ್ರೆ ಅವನೇ. ನನ್ನೊಳಗೆ ಹೃದಯದಲ್ಲಿ ಕುಳಿತುಕೊಂಡು ಇದನ್ನ ಮೊಳಗಿಸಬೇಕು ಅಂತ ಸಂಕಲ್ಪ ಮಾಡಿದವನು ಅವನೇ. ಎನ್ನೆಂಜತ್ತುಳ್ಳಿருந்து இங்கிருந் தமிழ் நூல் இவை மொழிந்து ಅಂತಾರೆ நம்மாழ்வார். தன் சொல்லால் தான் ತನ್ನೈ ಕೀರ್ತಿತ್ತ. ಇದಕ್ಕೆ ವಿಷಯನಾಗುವವನು ಯಾರು ಅಂತಂದ್ರೆ ಶ್ರೀಪತಿಯಾದ ಸರ್ವೇಶ್ವರ. ಅದಕ್ಕೆ ಬೇಕಾದ ವಾಕ್ ಸಂಪತ್ತನ್ನು ಕೊಟ್ಟವನು ಅವನೇ, ಹಾಡುವವನು ಅವನೇ. ಒಳಗೆ ಕೂತ್ಕೊಂಡು ಹಾಡಿಸ್ತಾನೆ. ತನ್ ಸೊಲ್ಲಾಲ್ ತಾನ್ ತನ್ನೈ ಕೀರ್ತಿತ್ತ, ತನ್ನನ್ನೇ ಕೀರ್ತಿಸಿಕೊಂಡ ಅಂತಂದ್ರು ನಮ್ಮಾಳ್ವಾರ್. ಆ ರೀತಿ ಕರ್ತಾನೂ ಅವನೇ, ಕಾರಯಿತಾನೂ ಅವನೇ. ಆ ರೀತಿಯಾದ ಮನೋಭಾವದೊಂದಿಗೆ ಸ್ತೋತ್ರವನ್ನ ಆರಂಭ ಮಾಡ್ತಾರೆ ವೇದಾಂತೇಶಿಕರು. ವೇದಾಂತೇಶಿಕರಲ್ಲಿ ಯಾವ ಯಾವ ಕಾರ್ನರ್ರಲ್ಲಿ ನೀವು ನೋಡಿದ್ರೂ ಕೂಡ ಇದೇ ಮನೋಭಾವ ಇದೆ. ಅವರೊಬ್ಬರೇನೆ ಯಾವುದು ಇದಕ್ಕೆ ಮೂಲ ಸ್ಥಾನವೋ, ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಯಾರೋ ಅದನ್ನ ಪೂರ್ಣವಾಗಿ ಅರಿತಿದ್ದವರು ವೇದಾಂತೇಶಿಕರು. ಆದ್ದರಿಂದಲೇ ಹೇಳ್ತಾರೆ, ಹೇ ಸ್ವಾಮಿ, ಇದಕ್ಕೆಲ್ಲಕ್ಕೂ ಕೂಡ ನಿನ್ನ ಸಂಕಲ್ಪವೇ ಕಾರಣ. ನೀನು ನನ್ನ ಮೂಲಕ ಹಾಡಿಸಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಬೇಕಾದ ವಾಕ್ ಸಂಪತ್ತೆಲ್ಲವನ್ನೂ ನೀನೇ ದಯಪಾಲಿಸಿ ನಿನ್ನ ಕೀರ್ತಿಯನ್ನ ನನ್ನ ಮೂಲಕ ಹಾಡಿಸಿಕೋ. ಅದರಲ್ಲಿ ನನಗೂ ಒಂದು ಭಾಗ, ನನಗೂ ಅನ್ವಯಿಸೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದೀಯ.
ನೀನು ಮಾಡಿದಂತಹ ಈ ಉಪಕಾರಕ್ಕೆ ನಾನು ಏನು ತಾನೇ ಕೃತಜ್ಞತೆಯನ್ನ ತೋರಿಸ್ಲಿ? ಯಾವ ರೀತಿಯಲ್ಲಿ ನಾನು ಪ್ರತ್ಯುಪಕಾರವನ್ನ ನಿನಗೆ ಮಾಡೋಕ್ ಸಾಧ್ಯ? ನೀನಾಗಿ ಸಂಕಲ್ಪ ಮಾಡಿದ್ದೆ ಆದರೆ ಮಾತ್ರವೇ ಈ ಕಾರ್ಯ ನಡೆಯೋದೇ ವಿನಃ ಬೇರೆ ಯಾವ ಕಾರಣದಿಂದಲೂ ಬೇರೆ ಯಾವುದೂ ಅಲ್ಲಿ ಸಹಾಯಕ್ಕೆ ಬರುವಂಥದ್ದಲ್ಲ. ನನಗಿರೋ ಜ್ಞಾನವೋ, ನಾನು ಅನೇಕ ಆವರ್ತಿ ಕೇಳಿರುವಂಥದ್ದು, ನಾನು ಅನೇಕ ಪ್ರವಚನಗಳನ್ನ ಮಾಡಿರೋದ್ರಿಂದಲೋ ಸಿಗುವಂಥದ್ದಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ಮೇಧಯಾನ ಬಹುನಾ ಶ್ರುತೇನ ಎಂಬುದಾಗಿ ಹೇಳಿದಾರಲ್ಲ ವೇದ ಉಪನಿಷತ್ತುಗಳಲ್ಲಿ. ಅದನ್ನ ಚೆನ್ನಾಗಿ ಅರಿತವರಾಗಿ ವೇದಾಂತ ದೇಶಿಗಳು ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಡಿಯೇನ್ ಸಿರಿಯ ಜ್ಞಾನತ್ತನ್ನಂದ್ರು ನಮ್ಮ ಮಾಡುವ. ಅಹಮಸ್ಮಿ ಅಪರಾಧ ಚಕ್ರವರ್ತಿ ಎಂದ್ರು ವೇದಾಂತ ದೇಶಿಗಳು. ಅಪರಾಧದ ಚಕ್ರದಲ್ಲಿಯೇ ಕುಳಿತಿರುವವನು ನಾನು. ಯಾವತ್ತಾದ್ರೂ ಒಂದ್ ದಿವಸ ಆದ್ರೂ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ನಡೆದಿದ್ದೆ ಆದ್ರೆ ನಿನ್ನ ಅನುಗ್ರಹದ ಲೇಷದಿಂದ ಏನಾದ್ರೂ ಸಾಧ್ಯತೆಗಳು, ಏನಾದ್ರೂ ಒಳ್ಳೇದೆಲ್ಲ ಸಿಗೋದಕ್ಕೆ ಅವಕಾಶಗಳಿದೆ. ಆದ್ರೆ ನಾನು ಎಂಥವನು ಅಂತಂದ್ರೆ ಅಪರಾಧವನ್ನೇ ಸದಾ ಮಾಡ್ತಾ ಇರುವನು, ಅಪರಾಧ ಚಕ್ರದಲ್ಲಿಯೇ ಸದಾ ಸುತ್ತುತ್ತಾ ಇರುವನು. ಅಸ್ಮಾದೃಶಾಂ ಅಪಕೃತವು ಅಪಕಾರ ಮಾಡೋದಿದೆಯಲ್ಲ ಅದನ್ನ ಚಿರಕಾಲದಿಂದ ವ್ರತವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ವಿರೋಧವನ್ನ ಮಾಡೋದೇ ಕೆಲಸ ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ವಿರೋಧವನ್ನೇ ಮಾಡ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕೋ, ನಮ್ಮ ಸ್ಥಾನದಲ್ಲಿ ಇದ್ದುಕೊಂಡು ವೇದಾಂತೇಶಗಳು ನಾವು ಈ ರೀತಿ ಕೇಳ್ಕೊಂಡಾಗ ಭಗವಂತನ ಅನುಗ್ರಹ ಉಂಟಾಗತ್ತೆ, ಈ ರೀತಿ ಕೇಳ್ಕೊಳ್ಳಿ ಎಂಬುದಾಗಿ ನಮಗಾಗಿ ಹಾಡಿಕೊಟ್ಟಿದ್ದಾರೆ. ಅಸ್ಮಾದೃಶಾಂ ಅಪಕೃತವು ಚಿರದೀಕ್ಷಿತಾನಾಂ ಅಂತ ಹೇಳ್ತಾರೆ. ಯಾರು ನಾವು ಅಂತಂದ್ರೆ ಅಪರಾಧ ಮಾಡೋದನ್ನೇ ವ್ರತವಾಗಿ ಇಟ್ಕೊಂಡಿದ್ದೀವಿ. ಅಕೃತ್ಯಕರಣ, ಕೃತ್ಯ ಅಕರಣ ಮೊದಲಾದ ದೋಷಗಳು ಪರಿಪೂರ್ಣವಾಗಿ ಮನಸ್ಸಲ್ಲಿ ತುಂಬಿದೆ. ಯಾವುದು ಶಾಸ್ತ್ರಗಳಲ್ಲಿ ಕರ್ತವ್ಯ ಇಂಥದ್ದನ್ನ ಮಾಡು ಅಂತ ಹೇಳಿದಾನೋ ಅದನ್ನು ಒಂದು ದಿವಸವೂ ಮಾಡಿಲ್ಲ. ಯಾವುದು ಕೂಡುದು, ಯಾವುದು ನಿಷಿದ್ಧ ಎಂಬುದಾಗಿ ಹೇಳಲ್ಪಟ್ಟಿದೆಯೋ ಅದನ್ನ ಒಂದು ಬಿಡದೆ ಪದೇ ಪದೇ ಮಾಡಿದೀವಿ. ಒಂದ್ಸಲ ಎಲ್ಲೋ ಗೊತ್ತಿಲ್ಲದೆ ಮಾಡಿಬಿಟ್ವಿ ಅಂತಂದ್ರೆ ಏನೋ ಎಕ್ಸ್ಕ್ಯೂಸ್ ಮಾಡ್ಬೋದು, ಅಯ್ಯೋ ಪಾಪ ಗೊತ್ತಿಲ್ಲದೆ ಮಾಡಿಬಿಟ್ಟ ಹೋಗ್ಲಿ ಅಂತ ಬಿಡಬಹುದು. ಆದರೆ ಆ ರೀತಿಯಾದಂತಹ ನಿಷಿದ್ಧವಾದಂತಹ ಯಾವುದುಂಟೋ, ಅಕೃತ್ಯ ಎಂಬುದಾಗಿ ಯಾವುದುಂಟೋ ಅದನ್ನ ಪದೇ ಪದೇ ಮಾಡಿದ್ದೀನಿ. ಮೇಲೂ 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 ತಿಳಿದು ತಿಳಿದು ಅದೇ ತಪ್ಪನ್ನ ಮಾಡಿದ್ದೀನಿ. ಅಳವಂದಾರವರು ಹೇಳ್ಕೊಳ್ತಾರೆ, ನಿಂದಿತಂ ಕರ್ಮ ತದಸ್ತಿ ಲೋಕೆ ಸಹಸ್ರಶೋ ಎನ್ನಮಯ ವ್ಯಧಾಯಿ ಸೋಹಂ ವಿಪಾಕಾವಸರೇ ಮುಕುಂದ ಕ್ರಂದಾಮಿ ಸಂಪ್ರತಿ ಅಗತಿಸ್ತವಾಗ್ರೇ ಅಂತಂದ್ರು. ನಿಂದಿತವಾದ ಕರ್ಮಗಳು ಯಾವುದುಂಟೋ, ಯಾವುದು ಶಾಸ್ತ್ರ ನಿಷಿದ್ಧವಾದದ್ದು ಕೂಡುದು ಎಂಬುದಾಗಿ ವರ್ಣಕ್ಕೆ ಈ ಆಶ್ರಮಕ್ಕೆ ತಕ್ಕದವರು ಈ ರೀತಿ ಕಾರ್ಯಗಳನ್ನ ಮಾಡಲೇ ಕೂಡುದು ಎಂಬುದಾಗಿ ಶಾಸ್ತ್ರಗಳಲ್ಲಿ ಏನು ಹೇಳಿದಾನೋ ಅಂತ ನಿಷಿದ್ಧವಾದಂತಹ ಕಾರ್ಯವನ್ನ ಒಂದನ್ನು ಬಿಡದೆ ಮಾಡಿದ್ದೀನಿ. ಅದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಸಹಸ್ರಶಃ ಎನ್ನ ಮಯಾವ್ಯಧಾಯಿ, ಸಾವಿರಾರು ಸಲ ಅದೇ ತಪ್ಪನ್ನ ಮಾಡಿದ್ದೀನಿ. ಈ ರೀತಿ ತಪ್ಪುಗಳನ್ನ ಮಾಡಿದ್ದೆ ಆದರೆ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ ಭಕ್ತೋಪಿ ನಮೇ ಪ್ರಿಯ ಅಂತ ಹೇಳಿದ್ದಾನೆ ಭಗವಂತ. ನನ್ನ ಆಜ್ಞೆಯನ್ನು ಉಲ್ಲಂಘನ ಮಾಡುವವನು, ನನಗೆ ದ್ರೋಹ ಬಗೆದವನು, ಅವನು ನನ್ನ ಭಕ್ತ ಎಂಬುದಾಗಿ ಹೇಳಿಕೊಂಡ್ರು ಕೂಡ ನಾನವನನ್ನ ಒಪ್ಕೊಳ್ಳಲ್ಲ, ನಾನು ಅಂಗೀಕಾರ ಕೊಡಲ್ಲ, ಅವನನ್ನ ಭಕ್ತ ಎಂಬುದಾಗಿ ನಾನು ಅಂಗೀಕರಿಸೋಲ್ಲ ಅಂತ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಶ್ರುತಿ ಸ್ಮೃತಿ ಮಮೈವ ಆಜ್ಞಾ ಯಸ್ತಾಂ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನಮೇ ಪ್ರಿಯ ಅಂತ ಭಗವಂತನ ಮಾತು. ಶ್ರುತಿ ಸ್ಮೃತಿಗಳಲ್ಲಿ ನನ್ನ ಆಜ್ಞೆಗಳು ತಿಳಿಸಲ್ಪಟ್ಟಿದೆ. ಆ ಶಾಸ್ತ್ರಗಳಿಗೆ ಅನುಗುಣವಾಗಿ ಶಾಸ್ತ್ರಗಳಲ್ಲಿ ಯಾವುದು ಕರ್ತವ್ಯ ಅಂತ ಹೇಳಿದೆಯೋ ಆ ಕರ್ತವ್ಯವನ್ನ ಭಗವನ್ಮುಖೋಲ್ಲಾಸಕ್ಕಾಗಿ ಮಾಡಿಯೇ ತೀರಬೇಕು. ಯಾವುದು ನಿಷಿದ್ಧ ಎಂಬುದಾಗಿ ಹೇಳಿದೆಯೋ ಅದನ್ನ ಪರಿಪೂರ್ಣವಾಗಿ ತ್ಯಾಗ ಮಾಡಬೇಕು. ಉಹಕ್ಕುಮವೈ ಉಗಂದು ಉಹವಾ ಅನೈತ್ತು ವೇದಾಂತೇಶರು. ಯಾವುದನ್ನ ಮಾಡಿದ್ದೆ ಆದರೆ ಭಗವಂತ ಸಂತೋಷ ಪಡ್ತಾನೋ,
ಶಾಸ್ತ್ರಗಳಲ್ಲಿ ವರ್ಣಾಶ್ರಮ ಧರ್ಮಗಳು ಇಂತಿಂತದ್ದು, ಇಂತಿಂತ ವರ್ಣಕ್ಕೆ ಸೇರಿದವರು, ಇಂತಿಂತ ಆಶ್ರಮಕ್ಕೆ ಸೇರಿದವರು ಇಂತಿಂತ ಕರ್ತವ್ಯಗಳನ್ನೇ ಮಾಡಬೇಕು ಎಂಬುದಾಗಿ ಹೇಳಿದ್ದಾನೆ. ನಮ್ಮ ವರ್ಣಕ್ಕೆ ನಮ್ಮ ಆಶ್ರಮಕ್ಕೆ ಉಚಿತವಾದಂತಹ ಕಾರ್ಯ ಯಾವುದುಂಟೋ ಆ ಕಾರ್ಯವನ್ನ ನಾವು ಕೇವಲ ಭಗವಂತನ ಮುಖೋಲ್ಲಾಸಕ್ಕಾಗಿ, ಭಗವಂತನ ಆರಾಧನಾ ರೂಪವಾಗಿ, ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಹಾಗೆ ಮಾಡಿದ್ದೇ ಆದರೆ ಭಗವಂತ ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ಅವನು ನಡೆದಿದ್ದಾನೆ, ಉತ್ತಮ ಎಂಬುದಾಗಿ ಕೃಪೆಯನ್ನ ತೋರೋದಕ್ಕೆ ಅವಕಾಶ. ಒಂದು ದಿನವೂ ಕೂಡ ಶಾಸ್ತ್ರ ಸಮ್ಮತವಾದಂತಹ ಕಾರ್ಯವನ್ನ ಮಾಡಿಲ್ಲ. ಅಕೃತ್ಯಾನಾಂಚ ಕರಣಂ ಕೃತ್ಯಾನಾಂ ವರ್ಜನಂ. ಅಕೃತ್ಯ ಎಂಬುದಾಗಿ ಯಾವುದು ಕೂಡುದು ಅಂತ ಹೇಳಿದೆಯೋ ಅದನ್ನ ಸದಾ ಸರ್ವಕಾಲದಲ್ಲಿಯೂ ಮಾಡ್ತಾ ಇದ್ದೀವಿ. ಅಕೃತ್ಯಾನಾಂಚ ಕರಣಂ ಕೃತ್ಯಾನಾಂ ವರ್ಜನಂ. ಯಾವುದು ಕೃತ್ಯ ಎಂಬುದಾಗಿ ಹೇಳಿದೆಯೋ, ಯಾವುದು ಕರ್ತವ್ಯ ಅಂತ ಹೇಳಿದೆಯೋ ಆ ಕರ್ತವ್ಯವನ್ನ ಪೂರ್ಣವಾಗಿ ತ್ಯಾಗ ಮಾಡಿದ್ವಿ. ಅಹರಹ ಸಂಧ್ಯಾಮುಪಾಸೀತ. ಸಂಧಿಕಾಲಗಳಲ್ಲಿ ಸಂಧ್ಯಾವಂದನವನ್ನ ಮಾಡಬೇಕು, ಇದು ಕರ್ತವ್ಯ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಆದರೆ ನಾವುಗಳು ಅದೆಲ್ಲವನ್ನೂ ತ್ಯಾಗ ಮಾಡಿಬಿಟ್ವಿ. ಅದು ಯಾವುದನ್ನು ಇಟ್ಕೊಂಡಿಲ್ಲ. ಯಾವ ನಿಯಮವನ್ನು ಶಾಸ್ತ್ರ ಮರ್ಯಾದೆಗೆ ಅನುಗುಣವಾಗಿ ನಡೆಯಬೇಕು ಅನ್ನೋ ನಿಯಮವನ್ನು ಯಾವುದೂ ಇಟ್ಕೊಳ್ಳಿಲ್ಲ. ಹೋಗ್ಲಿ, ಮಾಡಬೇಕಾದದ್ದು ಮಾಡಲಿಲ್ಲ, ಹಾಳಾಗೋಗ್ಲಿ. ಮಾಡಿಕೂಡುದು ಅಂತ ಹೇಳಿದ್ದನ್ನಾದರೂ ಅದನ್ನು ಮಾಡದೇ ಇದ್ದಿದ್ದೆ ಆದರೆ ಶಾಸ್ತ್ರಕ್ಕೆ ಅನುಗುಣವಾಗಿ ನಡೆದಂತೆ ಆಗತ್ತೋ ಇಲ್ವೋ? ನಿಷಿದ್ಧ ಕಾರ್ಯ, ಅದರಿಂದ ಅದನ್ನ ಮಾಡಿಲ್ಲ ಅಂತ ಹೇಳ್ಕೋಬಹುದಲ್ಲ. ಅಂತಂದ್ರೆ ಆ ನಿಷಿದ್ಧ ಕಾರ್ಯವನ್ನ ಒಂದನ್ನು ಬಿಡದೆ ಮಾಡಿದ್ದೀನಿ ಅಂತಂದ್ರು. ಕೃತ್ಯವನ್ನ ವರ್ಜನೆ ಮಾಡದೆ ಅಕೃತ್ಯಗಳನ್ನ ಮಾಡಿದ್ದೀನಿ, ಅಕೃತ್ಯಗಳನ್ನೇ ಸದಾ ಮಾಡಿದ್ದೀನಿ. ಅಕೃತ್ಯಾನಾಂಚ ಕರಣಂ ಕೃತ್ಯಾನಾಂ ವರ್ಜನಂ ಅಂತಂದ್ರು. ನಿತ್ಯಂ ನಿರಪರಾಧೇಶು ಕೈಂಕರ್ಯೇಶು ನಿಯುಂಕ್ಷ್ವ ಎಂಬುದೇ ಹೇಳಿದ್ರು ವೇದಾಂತೇಶರು. ನಿತ್ಯವೂ ಯಾವ ಕೈಂಕರ್ಯದಲ್ಲಿ ನಮ್ಮನ್ನ ತೊಡಗಿಸಬೇಕು ಭಗವಂತ ಅಂದ್ರೆ ನಿರಪರಾಧವಾದ ಕೈಂಕರ್ಯಗಳು. ಯಾವ ಕೈಂಕರ್ಯವನ್ನ ನಾವು ನಿರಪರಾಧವಾದ ಕೈಂಕರ್ಯ ಎಂಬುದಾಗಿ ಯಾವುದುಂಟೋ ಅದರಲ್ಲೇ ನಮ್ಮನ್ನು ನಿತ್ಯಂ ನಿರಪರಾಧೇಶು ಕೈಂಕರ್ಯೇಶು ಎಂಬುದಾಗಿ ಕೇಳ್ತಾರೆ ವೇದಾಂತೇಶರು. ಎಷ್ಟು ಭವ್ಯವಾದಂತಹ ಪ್ರಾರ್ಥನೆ ನೋಡಬೇಕು. ಯಾವ್ಯಾವುದು ನಮ್ಮ ಶಾಸ್ತ್ರ ಮರ್ಯಾದೆಗೆ ವಿರೋಧವಾಗಿ ಯಾವ ಕಾರ್ಯಗಳನ್ನು ನಾವು ಮಾಡಿದೀವೋ ಅದೆಲ್ಲವನ್ನೂ ಸೇರಿ ಒಟ್ಟಾಗಿ ಅದಕ್ಕೆ ಕ್ಷಮಾಪಣೆಯನ್ನ ಕೇಳ್ಕೋಬೇಕು. ಕೃತ್ಯಾನಾಂಚಕರಣಂ ಕೃತ್ಯಾನಾಂ ವರ್ಜನಂಚ ಮೇ ಕ್ಷಮಸ್ವ ನಿಖಿಲಂ ದೇವ. ಪ್ರಣತ ಆರ್ತಿಹರ ಪ್ರಭೋ, ಪ್ರಣತಾರ್ತಿಹರ, ಪ್ರಣತರುಗಳ ನಮಸ್ಕಾರ ಮಾಡಿರುವವರುಗಳ ಆರ್ತಿಯನ್ನ ಹೋಗಲಾಡಿಸುವಂತಹ ಪ್ರಭು ಆ ವರದರಾಜ ಪೆರುಮಾಳ್. ಆ ಸ್ವಾಮಿಯನ್ನ ವೇದಾಂತೇಶಿಗರು ಕ್ಷಮಸ್ವ ನಿಖಿಲಂ ಅಂತ ಕೇಳ್ಕೊಂಡ್ರು. ಎಲ್ಲ ವಿಧವಾದಂತಹ ಎಲ್ಲ ಬಗೆಯಾದಂತಹ ಪಾಪಗಳನ್ನು ಕೂಡ, ಅಕೃತ್ಯವನ್ನ ಮಾಡಿದ್ದು, ಕೃತ್ಯವನ್ನ ಬಿಟ್ಟಿದ್ದು ಮೊದಲಾದ ಎಲ್ಲವನ್ನೂ ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಭಗವದ್ ರಾಮಾನುಜರು ಗದ್ಯದಲ್ಲಿ ಹೇಳುವಾಗ ಅನಾದಿ ಕಾಲದಿಂದ ಮಾಡಬೇಕಾದ ಕರ್ತವ್ಯಗಳನ್ನು ಒಂದನ್ನೂ ಮಾಡಿಲ್ಲ, ಅದೆಲ್ಲವನ್ನೂ ಬಿಟ್ಟುಬಿಟ್ಟೆ. ಹಿಂದೆ ಮಾಡಿಲ್ಲ, ಇವಾಗಾದ್ರೂ ತಿಳ್ಕೊಂಡು ಇವತ್ತಿಂದ ಮಾಡ್ತೀನ ಅಂತಂದ್ರೆ ಇವತ್ತೂ ಮಾಡಿಲ್ಲ. ಮುಂದೆ ಮಾಡ್ತೀನ ಅಂತ ನೋಡಿದ್ರೆ ಮುಂದೇನೂ ಗ್ಯಾರಂಟಿ ಇಲ್ಲ. ಇಷ್ಟು ದಿನವೂ ಆಜ್ಞಾತಿ ಲಂಘನ ಮುಂತಾದ್ದು ಮಾಡಿದ್ದಾಯ್ತು. ಈಗ ತಿಳುವಳಿಕೆ ಬಂದ ನಂತರವೂ ಕೂಡ ಈಗಲೂ ಕೂಡ ತಪ್ಪುಗಳನ್ನೇ ಮಾಡ್ತಾ ಇದ್ದೀನಿ, ವಿನಃ ಒಳ್ಳೇದು ಮಾಡ್ತಾ ಇಲ್ಲ. ಮುಂದಕ್ಕೂ ಇದೇ ಕಂಟಿನ್ಯೂ ಆಗತ್ತೆ. ಭಗವದ್ ರಾಮಾನುಜರು ಇದೆಲ್ಲವನ್ನೂ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಂಡು ಯಾವ್ಯಾವುದು ಕಾರ್ಯಗಳು ವಿರುದ್ಧವಾದ ಕಾರ್ಯಗಳು, ಶಾಸ್ತ್ರ ವಿರುದ್ಧವಾದದ್ದು ಅಂಥದ್ದನ್ನೆಲ್ಲ ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾಂಶ್ಚ ಸರ್ವಾನ್
ಅಶೇಷತಃ ಕ್ಷಮಸ್ವ ಅಂತ ಕೇಳ್ಕೊಳ್ತಾರೆ. ನಾವು ಯಾವ ರೀತಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನೋದನ್ನ ನಮಗಾಗಿ ತೋರಿಸಿಕೊಡ್ತಾರೆ ಭಗವದ್ ರಾಮಾನುಜರು. ಶಾಸ್ತ್ರ ಸಮ್ಮತವಲ್ಲದಂತಹ ಈ ಕಾರ್ಯಗಳನ್ನ ಮಾಡಿರುವಂತಹ ಕಾರ್ಯಗಳನ್ನು ಕೃತಾನೆ ಕ್ರಿಯಮಾಣಾನೆ ಮಾಡ್ತಾ ಇರುವಂತಹ ಕಾರ್ಯಗಳು ಅದೇ ರೂಢಿಯಾಗಿರೋದ್ರಿಂದ ಯಾವೊಂದು ಕೆಲಸ ಮಾಡ್ತಾ ಇದ್ರೂ ಅದು ಶಾಸ್ತ್ರ ವಿರುದ್ಧವಾದದ್ದೇ, ಅದನ್ನೇ ಮಾಡ್ತಾ ಇರ್ತೀವಿ. ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾಂಶ್ಚ. ಇವಾಗ ಯಾವುದು ಮಾಡಿಲ್ಲದೆ ಹೋದ್ರು ಮುಂದಕ್ಕೆ ಮಾಡೋ ಅಂಥದ್ದು ಯಾವುದು ಶಾಸ್ತ್ರ ವಿರುದ್ಧವಾದ ಕಾರ್ಯವನ್ನೇ. ಹಾಗೆ ಮುಂದಕ್ಕೆ ನಾವು ಏನಾದರೂ ಮಾಡೋದಾದ್ರೂ ಇದುವರೆಗೂ ಮಾಡಿರುವಂತಹ ಅಕ್ರಮಗಳು, ಈಗ ಮಾಡ್ತಾ ಇರುವಂತಹ ಅಕ್ರಮಗಳು, ಮುಂದೆ ಮಾಡುವಂತಹ ಅಕ್ರಮಗಳು, ಎಲ್ಲ ವಿಧವಾದಂತಹ ಪಾಪಗಳನ್ನು ಕೃತಾನ್ ಕ್ರಿಯಮಾಣಾನ್ ಕರಿಷ್ಯಮಾಣಾಂಶ್ಚ ಸರ್ವಾನ್ ಅಶೇಷತಃ ಕ್ಷಮಸ್ವ. ಎಲ್ಲವನ್ನೂ ಶೇಷ ಬಾಕಿ ಇಲ್ಲದಂತೆ ಹೋಗಲಾಡಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಭವ್ಯವಾಗಿದೆ ಈ ಮಾತುಗಳು ಅನ್ನೋದು ನೋಡಬೇಕು. ಅವರುಗಳಿಗೆ ಆವತ್ತೇ ಗೊತ್ತು ನಾವು ಎಂಥವರು ಅನ್ನೋದು. ನಾವು ಈ ರೀತಿಯಾದಂತಹ ವ್ಯತ್ಯಾಸ ಮಾರ್ಗದಲ್ಲಿ ಇರುವವರು ಅನ್ನೋದನ್ನ ಮೊದಲೇ ತಿಳ್ಕೊಂಡು ನಾವು ಯಾವ ರೀತಿಯಲ್ಲಿ ಕೇಳಿಕೊಂಡ್ರೆ ನಮ್ಮ ಈ ತಪ್ಪಿಂದ ಬಿಡುಗಡೆ ಹೊಂದಬಹುದು ಅನ್ನೋದನ್ನು ನಮಗೆ ಆಗಲೇ ಸೂಚನೆ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿ ಪ್ರಾರ್ಥನಾ ಮುಂಥದ್ದೆಲ್ಲವೂ ಕೂಡ ಭಗವಂತನ ನಿಗ್ರಹ ಸಂಕಲ್ಪವನ್ನ ಹೋಗಲಾಡಿಸಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬರೋದಕ್ಕಾಗಿ ನಡೆಸುವ ಪ್ರಾರ್ಥನೆ. ವೇದಾಂತೇಶಿಗರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ, ಯಾವ ರೀತಿಯಾದ ಕೈಂಕರ್ಯದಲ್ಲಿ ನೀನು ತೊಡಗಿಸಬೇಕು ಗೊತ್ತೇ? ಅಪರಾಧರಹಿತವಾದ ಕೈಂಕರ್ಯಗಳಲ್ಲಿ ತೊಡಗಿಸಬೇಕು. ಆ ಕೈಂಕರ್ಯ ನಿನಗೆ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಬೇಕು. ಅದಲ್ಲದೆ ಇನ್ನೊಂದು ಹಿರಿಮೆ ಏನು ಅಂದ್ರೆ, ಅದರಿಂದ ಯಾವ ಅಪರಾಧವೂ ಬರಬಾರದು. ನಿತ್ಯಂ ನಿರಪರಾಧೇಶು ಕೈಂಕರ್ಯೇಶು ನಿಯುಂಕ್ಷ್ವ. ನಿತ್ಯವೂ ನಿರಪರಾಧವಾದ ಕೈಂಕರ್ಯಗಳನ್ನೇ ನಿಯಮಿಸು. ಆ ರೀತಿಯಾದಂತಹ ಕಾರ್ಯವನ್ನೇ ನನ್ನ ಮೂಲಕ ನಡೆಸಿಕೋ ಎಂಬುದಾಗಿ ಹೇಳ್ತಾರೆ ವೇದಾಂತೇಶ. ಇಷ್ಟಕ್ಕೂ ಭಗವಂತನ ಸಂಕಲ್ಪ ಒಂದೇನೆ ಕೆಲಸ ಮಾಡುವಂಥದ್ದು. ಇದೆಲ್ಲ ಸಾಧ್ಯವಾಗಬೇಕು ಅಂತಂದ್ರೆ ಭಗವಂತ ಸಂಕಲ್ಪಿಸಬೇಕು. ಅದನ್ನೇ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ವೇದಾಂತೇಶರು. ಹೇ ಸ್ವಾಮಿ, ನೀನು ಸಂಕಲ್ಪಿಸಬೇಕು. ನನ್ನ ಮೂಲಕ ನಿನ್ನ ಹಿರಿಮೆಗಳನ್ನ ಹಾಡಿಸಿಕೊಳ್ಳೋದಕ್ಕೆ ನೀನು ಸಂಕಲ್ಪ ಮಾಡಿದ್ದೆ ಆದರೆ ಮಾತ್ರವೇ ಅದು ಸಾಧ್ಯ. ಇದನ್ನ ನೀನೇ ಸಾಧಯ ಎಂಬುದಾಗಿ ಹೇಳ್ತಾರೆ. ಇದನ್ನ ನೀನೇ ನಡೆಸಿಕೊಳ್ಳಬೇಕು. ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ವೇದಾಂತೇಶಿಗಳು ಕೇಳ್ಕೊಳ್ತಾರೆ ಅನ್ನೋದು ನೋಡಬೇಕು. ಮಚ್ಛಕ್ತಿ ಮಾತ್ರ ಗಣನೆ ಕಿಮಿ ಹಾಸ್ತಿ ಶಕ್ಯಂ. ಕೇವಲ ನನ್ನ ಒಂದು ಶಕ್ತಿಯನ್ನು ಮಾತ್ರ ಎಣಿಸೋದ್ರಿಂದ ಈ ಕಾರ್ಯ ಶಕ್ಯವಾಗುವಂಥದ್ದು ಆಗೋಲ್ಲ. ಒಂದು ವೇಳೆ ಏನಾದರೂ ಶಕ್ಯವಾದರೂ ಕೂಡ ನನ್ನ ಮಾತುಗಳಿಗೆ ನಿನ್ನ ಮಹಿಮೆ ಎಲ್ಲವೂ ಕೂಡ ಅಡಗೋಲ್ಲ. ಯಾವ ರೀತಿಯಲ್ಲಿ ಏನನ್ನ ಹಾಡಬೇಕೋ ಎಲ್ಲವೂ ಹಾಡಿ ಮುಗಿಸಿ ಆಯಿತು ಅನ್ನೋ ಸಾಮರ್ಥ್ಯ ನನ್ನ ಮಾತುಗಳಿಗೆ ಬರೋಲ್ಲ. ಒಂದು ವೇಳೆ ಅದು ಸಾಧ್ಯವಾದರೂ ಕೂಡ ನಿನ್ನ ಹಿರಿಮೆಯನ್ನ ಯಥಾರ್ಥವಾಗಿ ಹೇಳುವಂತಹ ಕಾವ್ಯವಾಗೋಲ್ಲ ಅದು. ಯಾಕೆಂದ್ರೆ ನಿನ್ನ ವೈಭವಗಳನ್ನ ಇರುವಂತೆ ಹೇಗಿದೆಯೋ ಹಾಗೆ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಸನಕ ಸನಂದನ ನಾರದ ಮೊದಲಾದವರುಗಳಿಗೂ ಕೂಡ ಸಾಧ್ಯವಿಲ್ಲ. ಬ್ರಹ್ಮರುದ್ರಾದಿಗಳಿಗೂ ಸಾಧ್ಯವಿಲ್ಲ. ಹೇ ಸ್ವಾಮಿ, ನೀನಾಗಿಯೇ ಸಂಕಲ್ಪ ಮಾಡಬೇಕು.
ನಿನ್ನ ಅನುಗ್ರಹದಿಂದಲೇ ಈ ಕೈಂಕರ್ಯ ನಡೆಯಬೇಕು. ಕರಿಗಿರಿನಾಥನೇ, ಪರಮ ಕೃಪಾಳುವಾಗಿರುವಂತಹ ನೀನು ಈ ಕೈಂಕರ್ಯವನ್ನ ನನ್ನ ಮೂಲಕ ನಡೆಸಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಬೇಕು. ಎಲ್ಲವೂ ನಿನ್ನ ಸಂಕಲ್ಪಕ್ಕೆ ಅಧೀನ. ಹಾಗೆ ನೀನು ಸಂಕಲ್ಪ ಮಾಡಿದ್ದೆ ಆದರೆ ಆಗ ತಾನೇ ಇದು ಸಾಧ್ಯವಾಗತ್ತೆ. ಬೇರೆ ಯಾವ ಕಾರಣದಿಂದಲೂ ನಿನ್ನ ಹಿರಿಮೆಯನ್ನ ಯಥಾರ್ಥವಾಗಿ ಹಾಡೋದಕ್ಕೆ ಯಾವ ವಿಧವಾದ ಸಾಧನವೂ ನನ್ನಲ್ಲಿ ಇಲ್ಲ. ಇವತ್ತಿಲ್ಲ, ಮುಂದೆ ಕಲ್ತ್ಕೊಂಡು ಬಂದು ಮುಂದೆ ಮಾಡ್ತೀನಿ, ಮುಂದೆ ಜೋರಾಗಿ ಎಲ್ಲವನ್ನೂ ಕೊಂಡಾಡೋ ಹಂಗಾಗತ್ತೆ ಅಂತಂದ್ರೆ ಕಾಲತತ್ವವುಳ್ಳ ಪರ್ಯಂತ, ಕಾಲ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಪರ್ಯಂತ ನಾವು ಪ್ರಯತ್ನ ಮಾಡಿದ್ರೂ ಕೂಡ ಅದುವರೆಗೂ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಯಾವುದಕ್ಕೂ ಅವಕಾಶವನ್ನೇ ಕೊಡದೇ ಇರುವಂತೆ ಮಾಡಿದ್ರು ಆ ಭಗವಂತ ಸಂಕಲ್ಪಿಸಿದ್ದೆ ಆದರೆ ಮಾತ್ರವೇ ಇವರ ಮನಸ್ಸು ಬೇರೆ ಕಡೆ ಹೋಗದೆ ನನ್ನಲ್ಲಿಯೇ ನಿಲ್ಲಲಿ ಅಂತ ಅವನು ಸಂಕಲ್ಪ ಮಾಡಿದ್ದೆ ಆದರೆ ಮಾತ್ರ ಸಾಧ್ಯವೇ ವಿನಃ ಒಂದು ವೇಳೆ ಅವನ ಸಂಕಲ್ಪ ಮಾಡದೆ ಹೋಯಿತು ಅಂತಂದ್ರೆ ಏನು ನಡೆಯೋಲ್ಲ. ಅತ್ಯದ್ಭುತವಾಗಿ ವೇದಾಂತ ದೇಶಿಕರು ತನ್ನ ಕೊರತೆಗಳೇನು, ಅವನ ಹಿರಿಮೆಯೇನು ಎರಡನ್ನೂ ತಿಳಿಯಪಡಿಸ್ತಾರೆ. ನನಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವನ ಹಿರಿಮೆಗಳನ್ನ ಕೊಂಡಾಡುವಂತಹ ಎತ್ತರಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಮಾಡಿದ್ರೂ ಕೂಡ ನಾನದನ್ನ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಆ ಸರ್ವೇಶ್ವರನ ದಿವ್ಯವಾದ ಸಂಕಲ್ಪ ಈ ಸ್ತೋತ್ರವನ್ನ ರಚನೆ ಮಾಡುವಂತೆ ನನ್ನ ಒಳಗೆ ಕುಳಿತು ನಡೆಸ್ಕೋಬೇಕು. ಆಗ ತಾನೇ ಈ ಸ್ತೋತ್ರ ಅದಕ್ಕೊಂದು ಹಿರಿಮೆ ಉಂಟಾಗುತ್ತೆ. ಆ ಸ್ತೋತ್ರ ರಚನೆ ಆಗಬೇಕಾದ್ರೆ ಕೇವಲ ಸರ್ವೇಶ್ವರನ ವರದರಾಜನ ಸಂಕಲ್ಪವೇ ಕಾರಣವಾಗಬೇಕು. ಇನ್ನು ಯಾವ ವಿಧವಾದಂತಹ ಸಾಧನವೂ ನನ್ನಲ್ಲಿ ಇಲ್ಲ, ತರುವುದಕ್ಕೂ ಒನ್ನುಮಿಲ್ಲೈ ಅಡಿಯವರ್ಕು ಮೆಯ್ಯನೆ ಎಂದರು ತಿರುಮಲ ದೇಶಿಕರು. ನಿನಗೆ ಕೊಡೋದಕ್ಕೆ ನನ್ನಲ್ಲಿ ಯಾವ ಸಾಧನವೂ ಇಲ್ಲ, ತರುವುದಕ್ಕೆ ಒನ್ನುಮಿಲ್ಲೈ ಅಂತಂದು. ಮಚ್ಛಕ್ತಿ ಮಾತ್ರ ಗಣನೆ ಕಿಮಿಹಾಸ್ತಿ ಶಕ್ಯಂ ಶಕ್ಯೇನ ವಾ ತವ ಕರೀಶ ಕಿಮಸ್ತಿ ಸಾಧ್ಯಂ ಯದ್ಯಸ್ತಿ ಸಾಧಯ ಮಯಾ ತದಪಿ ತ್ವಯಾ ವಾ ಕಿಂ ವಾ ಭವೇದ್ಭವತಿ ಕಿಂಚಿದನೀಘಮಾನೇ. ಮಚ್ಛಕ್ತಿ ಮಾತ್ರ ಗಣನೆ ಕಿಮಿಹಾಸ್ತಿ ಶಕ್ಯಂ ಶಕ್ಯೇನ ವಾ ತವ ಕರೀಶ ಕಿಮಸ್ತಿ ಸಾಧ್ಯಂ ಯದ್ಯಸ್ತಿ ಸಾಧಯ ಮಯಾ ತದಪಿ ತ್ವಯಾ ವಾ ಕಿಂ ವಾ ಭವೇದ್ಭವತಿ ಕಿಂಚಿದನೀಘಮಾನೇ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.